ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ ಕೆಲಸಗಳಿಗೆ ತಾಲೂಕು ಪಂಚಾಯಿತಿ ಬಿಡುಗಡೆಯಾಗಿರುವ ಅನುದಾನ ದುರುಪಯೋಗವಾಗಿದೆ. ಕಳೆದ 3 ವರ್ಷಗಳಿಂದಲೂ ನಡೆದಿರುವ ಕಾಮಗಾರಿ ಬಿಡುಗಡೆ ಅನುದಾನದ ಬಗ್ಗೆ ಮಾಹಿತಿ ನೀಡಬೇಕು. ಇಲ್ಲವಾದರೆ ಆರ್ಟಿಐ ಮೂಲಕ ಅರ್ಜಿ ಹಾಕಿ ಮಾಹಿತಿ ಪಡೆದು ಹಗರಣ ಬಯಲಿಗೆ ತರುವೆ ಎಂದು ಆಪಾದಿಸಿದರು. ಇದೇ ಜುಲೈ 12ರಂದು ನನ್ನ ಜನ್ಮದಿನದಂದು ಈ ಬಾರಿ ಮಳೆ ಕೊರತೆ ಹಿನ್ನೆಲೆ ಅದ್ದೂರಿಯಾಗಿ ಜನ್ಮದಿನ ಆಚರಿಸುವುದು ಬೇಡ ಎಂದು ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ತಿಳಿಸಿದ್ದೇನೆ. ಸಾಂಕೇತಿಕವಾಗಿ ರೋಗಿಗಳಿಗೆ ಹಣ್ಣು ಬ್ರೆಡ್ ನೀಡುವ ಮೂಲಕ ಆಚರಿಸಲು ಹೇಳಿದ್ದೇನೆ. ಯಾರು ಹಾರ ಶಾಲು ತಂದು ಹಣ ಖರ್ಚು ಮಾಡಿಕೊಳ್ಳಬೇಡಿ ಎಂದು ಅಭಿಮಾನಿಗಳಿಗೆ ಮನವಿ ಮಾಡಿದರು. ಕ್ಷೇತ್ರದಲ್ಲಿ ಮಳೆ ಬಹಳಷ್ಟು ಕಡಿಮೆಯಾಗಿದೆ. ಬರೆಯಾದ ಛಾಯೆ ಆವರಿಸಿದೆ. ಯಾಕಂದರೆ ಈಗ ತಿಂಗಳಾಗಿದೆ. ಮೇ, ಜೂನ್ ತಿಂಗಳು, ಜುಲೈ ತಿಂಗಳಲ್ಲಿದ್ದೀವಿ ನಾವು. ಒಟ್ಟಿಗೆ ಮಳೆರಾಯ ವರ್ಣ ಎಲ್ಲ ಒಂದು ಒಳ್ಳೆದು ಮಳೆ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಇವತ್ತು ರೈತರು ಜನಗಳು ಭಾಳ ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ನಾನು 61ನೇ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ಸಂದರ್ಭ ಇತ್ತು. ಹಾಗೂ ನಂದು ನಡೆಯುವಂಥ 12/7 ಮುಂದಿನ ಭಾನುವಾರ ನಡೆಯುವಂಥ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಈ ಎಲ್ಲ ವಾತಾವರಣ ನೋಡಿದ್ರೆ ನಾನು ಯಾಕೋ ವೈಯಕ್ತಿಕವಾಗಿ ಈ ಹುಟ್ಟುಹಬ್ಬ ಆಚರಣೆ ಮಾಡಿಸೋದು ಬೇಡ. ಅದ್ರ ಬದಲಾಗಿ ನಮ್ಮಲ್ಲಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಹಾಲು, ಹಣ್ಣು, ಬ್ರೆಡ್ಡು ಕೊಡುವ ಮುಖಾಂತರ ನನ್ನ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಆಚರಣೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದ ಕೊಡಬೇಕು. ಮುಂಗಾರಿಗೂ ಹಿಂಗಾರಿಗೂ ಒಂದು ಫೋಟೋ ಹಾಕಬೇಕಾಗಿದೆ. ಯಾರು ಇಲಾಖೆಯಿಂದ ಅದಾಗಿಲ್ಲ. ಇನ್ನೂ ಈಗಲೂ ಸಹ ನನಗೂ ಸಹ ನನ್ನ ಫೋಟೋದಲ್ಲಿ ಸಹ ಇವತ್ತು ನನಗೆ ವಿಮೆ ತಗೊಳ್ಳೋಕ್ಕೆ ಬರ್ತಾ ಇಲ್ಲ. ಅಡಿಕೆಗೆ ನಾನು ಅದನ್ನು ಮೆಕ್ಕೆಜೋಳ ಅಂತ ತೋರಿಸ್ತಾ ಇದ್ದೀನಿ. ಈಗ ನಾವು ಅಪ್ಡೇಟ್ ಮಾಡಬೇಕು. ಭಾಳ ವರ್ಷ ರೈತರು ಸಮಸ್ಯೆ ಇದೆ. ಅದಕ್ಕೆ ಮುಷ್ಕರ ಮಾಡಿದರು. ಈ ಇಲಾಖೆ ಮಾಡಿಕೊಂಡು ಕಂದಾಯ ಇಲಾಖೆ ಅದ್ರ ಜೊತೆಗೆ ಇಷ್ಟೆಲ್ಲ ಸಮಸ್ಯೆ ನಮ್ಮ ಕ್ಷೇತ್ರದಲ್ಲಿದ್ದರೂ ಸಹ ನಮ್ಮ ಶಾಸಕರು ಒಂದು ಪ್ರಗತಿ ನಮ್ಮ ಅಧಿಕಾರಿಗಳನ್ನ ಕರೆದು ಕಂದಾಯ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕರೆದು ಒಂದು ಮೀಟಿಂಗ್ ಮಾಡಿ ಬರಗಾಲದು ಭೀಕರ ಬರಗಾಲ ಈಗ ಗೊತ್ತಾಗ್ತಿಲ್ಲ ನಮಗೆ. ಇಲ್ಲಿವರೆಗೂ ಬಿತ್ತನೆ ಆಗಿಲ್ಲ ಅಂತ ನೀವು ಸುಮ್ಮನೆ ಯೋಚನೆ ಮಾಡಿ. ನಾವೆಲ್ಲರೂ ಇಲ್ಲೆಲ್ಲ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದಿದ್ದೀವಿ. ಬಾಬಣ್ಣ ಏನು ಬಾಬಣ್ಣ ಹೌದು, ಇಲ್ಲಿವರೆಗೂ ಮಳೆ ನಾವು ಬಿತ್ತನೆ ಆಗಿಲ್ಲ ಅಂತ ಹೇಳಿದ್ರು. ರೈತ ಹೆಸರಣ್ಣ ಹೌದಣ್ಣ, ಇಲ್ಲಿವರೆಗೂ ನಾವು ಬಿತ್ತನೆ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಮಾನಗಳು ನಾವು ಹೆಂಗೆ ಎದುರಿಸ್ಬೇಕು ಅಂತ ಆ ಹಿನ್ನೆಲೆಯಲ್ಲಿ ಇಲ್ಲಿವರೆಗೂ ನಮ್ಮ ಈ ಶಾಸಕರು ಒಂದು ಸಭೆ ಕರೆದು ಏನಾಗಿದೆ, ರೈತರು ಏನು ಇನ್ಸೂರೆನ್ಸ್ ಇದೆಯಾ, ಕಾಪಿಸ್ ಇದೆಯಾ, ಯಾವ ಇಲಾಖೆಯಲ್ಲಿ ಏನಾಗಿದೆ, ತಹಶೀಲ್ದಾರ್ ಮಾಹಿತಿ ತಗೊಂಡು ವರದಿ ಕೊಡ್ಬೇಕು ಸರ್ಕಾರಕ್ಕೆ. ಇಷ್ಟು ನಾವು ವಾಡಿಕೆ ಮಾಡಿ ಇಷ್ಟು ಬರಬೇಕಾಗಿತ್ತು, ಈ ವಾಡಿಕೆಗೆ ಇಷ್ಟು ಬಿತ್ತನೆ ಆಗಬೇಕಾಗಿತ್ತು. ಇದು ಈಗಾಗಲೇ ಜುಲೈ ತಿಂಗಳಿಂದ ನಾವು ಇದು ಯಾರು ಜವಾಬ್ದಾರಿ? ಇದು ಹೌದಾ? ಅಲ್ಲ, ಮುಂಗಾರು ಹೋಯ್ತು ಅಂತ ನಾವು ಹಿಂಗಾರು ಏನು ಬೆಳೆ ಬೆಳೆಕೊಂಡು ಬರಲ್ಲ ನಮ್ಮ ಕ್ಷೇತ್ರದಲ್ಲಿ. ಏನೋ ಕಪ್ಪು ನೆಲ ಇದ್ರೆ ಎರೆ ಮಾತ್ರ ಏನಾದ್ರು ಕಡಲೆ ಹಾಕ್ಬೋದು, ಇನ್ನೊಬ್ರು ಏನಾದ್ರು ಸೂರ್ಯಕಾಂತಿ ಹಾಕ್ಬೋದು, ಪುಷ್ಪಿ ಹಾಕ್ಬೋದು. ನಾವು ಮುಂಗಾರಿನ ನಂಬಿಕೊಂಡು ಜೀವನ ಮಾಡ್ತಕ್ಕಂಥ ಇದೊಂದು ಕ್ಷೇತ್ರ. ಹೌದಾ? ಯಾಕೆ ನೀವು ಇದನ್ನ ನಾವೇ ಹೇಳ್ಬೇಕಾಗಿಲ್ಲ? ನೀವು ಅಧಿಕಾರ ಇದೆ, ಸರ್ಕಾರ ಇದೆ, ಸರ್ಕಾರಕ್ಕೆ ವರದಿ ಹೋಗ್ಬೇಕಲ್ಲ. ಕ್ಷೇತ್ರದಲ್ಲಿ ಇಷ್ಟು ಈ ತಿಂಗಳು ಇಷ್ಟು ಮಳೆ ಆಗಿದೆ, ಇಷ್ಟು ಬಿತ್ತನೆ ಆಗಿದೆ ಅಂತ ಯಾಕೆ ನೀವು ಮಾಡಕ್ಕೆ ಹೋಗಿಲ್ಲ? ಮಾಡಿ ನಮ್ಮ ತಾಲೂಕಿಗೆ ಏನೇನು ಇವಾಗ ವರದಿ ಸರ್ಕಾರಕ್ಕೆ ಹೋದ್ರೆ ಅವರು ಬಂದು ಈ ಜಗಳೂರು ತಾಲೂಕಿನಲ್ಲಿ ಹಿಂಗಿದೆ, ಬರಗಾಲ ಘೋಷಣೆ ಮಾಡಬೇಕಾಗಿದೆ. ಇವತ್ತು ನಾವು ನಮ್ಮ ತಾಲೂಕಿನ ಮುಂದಿನ ದಿನದಲ್ಲಿ ಇದು 15-20 ದಿನ ಮಳೆ ಬರಲಿಲ್ಲ ಅಂದರೆ ನಮ್ದು ಎಲ್ಲದೂ ಏನು ಮುಂಗಾರು ಏನು ಬಿತ್ತನೆ ಕಾರ್ಯಕ್ರಮ ಯಾವುದೂ ನಡೆಯಲ್ಲ. 100ಕ್ಕೆ 100ರಷ್ಟು ಬರಗಾಲ ಪ್ರದೇಶ ಆಗುತ್ತೆ ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ. ಆ ಕಾರಣಕ್ಕೆ ಶಾಸಕರು ಆ ಕೆಲಸ ಮಾಡಬೇಕಾಗಿತ್ತು, ಇಲ್ಲಿವರೆಗೂ ಮಾಡಿಲ್ಲ. ಯಾವ ಅಧಿಕಾರಿಗಳು, ನಾನು ಭಾಳಷ್ಟು ಅಧಿಕಾರಿಗಳಿಗೆ ಮಾಹಿತಿ ಕೇಳಿದ್ರು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿಲ್ಲ. ನಾನು ಶಾಸಕರಾಗಿ ಕೆಲಸ ಮಾಡಿದ್ದೀವಿ.
ನಮಗೆ ಆ ಇಲಾಖೆಯಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗ್ತದೆ ಅಂತ ಗೊತ್ತಿದೆ. ಈಗ ಸಣ್ಣದಾಗಿ ನಾನು ಚಿಕ್ಕದಾಗಿ ಹೇಳ್ತೀನಿ ಉದಾಹರಣೆಗಳು. ಪಿ ಆರ್ ಇ ನಾನು ಪಂಚಾಯತ್ ರಾಜ್ ಇಲಾಖೆ ಅಂದರೆ ನಮ್ಮ ಇಒ ಅಲ್ಲ ಕೇಳಿದ್ರೆ ಇಲ್ಲಿವರೆಗೂ ಕೊಡ್ತೀರಿ ಅಂತ ಹೇಳಿದ್ರು ಕೊಟ್ಟಿಲ್ಲ. ಎಲ್ಲ ಗ್ರಾಮ ಪಂಚಾಯತ್ ಬಹಳಷ್ಟು ಹಳ್ಳಿಗಳಲ್ಲಿ ಶುದ್ಧ ನೀರಿನ ಘಟಕಗಳು ನಿಂತಿದ್ದಾವೆ ಅಂತ ಸುಮಾರು ಸರಿ ಹೇಳಿದ್ದೀನಿ. ನಮ್ಮದು ಫ್ಲೋರೈಡು, ಅರಸನಿಕ್ಕು ಇಂಥ ಇರ್ತಕ್ಕಂಥ ನೀರು ಅದನ್ನ ನಾವೇನಾದ್ರು ಮಾಡಿ ಅವಕ್ಕೆ ಏನು ಸುಧಾರಣೆ ಘಟಕವನ್ನು ಮಾಡಿದ್ವಿ. ಅದು ಯಾವ ಇಲ್ಲವರೆಗೂ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ದೀವಿ. ಆಮೇಲೆ ಏನು ತಾಲೂಕ್ ಪಂಚಾಯತ್ ತಾಲೂಕ್ ಪಂಚಾಯತ್ ಬಗ್ಗೆ ಮಾತಾಡ್ತೀವಿ. ತಾಲೂಕ್ ಪಂಚಾಯತ್ ಅನುದಾನಗಳು ಏನದು ಅಂದ್ರೆ ಬಂದಿರ್ತ ಅನುದಾನ ಗೊತ್ತಾನೆ ತಾಲೂಕು ನಂಬರ್ ಅಲ್ಲ ಅಣ್ಣ ಬರೋಣ ಹೌದಾ? ಪ್ರತಿ ವರ್ಷ ಬರುತ್ತಾನೆ. ಅದು ಕ್ರಿಯೆ ಯೋಜನೆ ಮಾಡ್ತಾರೆ. ಸುಮಾರು 1 ವರ್ಷಕ್ಕೆ 2-3 ಕೋಟಿ ಬರುತ್ತೆ. ಪ್ರಕಾಶ್ ಹೌದೌದು ಆ ಅನುದಾನ ಯಾವುದಕ್ಕೆ ಬಳಕೆ ಮಾಡಿದ್ರೆ ಒಂದು ಲೀಸ್ಟ್ ಕೊಟ್ರಪ್ಪ ಅಂತ ಕೇಳಿದ್ವಿ ಇವಾಗ. ಹೌದು ತಾನೆ. ಈಗ ಏನ ಅವ್ರು ಕ್ರಿಯೆ ಯೋಜನೆ ಮಾಡಿ ಸ್ಕೂಲ್ ರಿಪೇರಿಗೂ, ಸ್ಕೂಲ್ ಬಣ್ಣನ್ನು ಅಥವಾ ಯಾವ್ದಾದ್ರು ಪಂಪ್ಸ್ ಇದಕ್ಕೆ ಕುಡಿಯೋ ನೀರು ಯೋಜನೆ ಮಾಡಿದ್ದೀವಿ. ಅವ್ರು ಮಾಡ್ಬೋದು ತಾನೆ ಕ್ರಿಯೆ ಯೋಜನೆ ಮಾಡ್ಬೋದು. ಕುಡಿಯೋ ನೀರು ಯೋಜನೆ ಸ್ಕೂಲ್ಗಳಿಗೂ ಹೌದಾ ಕರೆಂಟ್ ಏನು ಅವಕ್ಕೆ ಈಗ 3 ವರ್ಷ ಆಗಿದೆ. ಆ 3 ವರ್ಷದಲ್ಲಿ ಏನು ಮಾಡಿದ್ವಿ ಕುಡಿಯೋ ನೀರು ಕೊಟ್ಟಿಲ್ಲ. ನನ್ನ ಮಾಹಿತಿಯ ಪ್ರಕಾರ ನನಗೆ ಬಂದಂತ ಅಲ್ಲಲ್ಲಿ ಹೇಳೋ ಪ್ರಕಾರ ಅದೆಲ್ಲ ಬೋಗಸ್ ಆಗಿದೆ. ಒಂದು ಮಾಹಿತಿ ಇದು ನಾನು ಮಾಹಿತಿ ಕೊಟ್ಟು ನಾನು ಮುಂದಿನ ದಿನದಲ್ಲಿ RTIನಲ್ಲಿ ಕೇಳಿ ನಾನು ಸುಮ್ಮನೆ ಫೋನ್ ಮಾಡಿ ಕೇಳಿದೆ. ಒಂದು ಸೌಜನ್ಯದ ಒಂದು ಫೋನ್ನಲ್ಲಿ ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಕೊಡಲಿಲ್ಲ. ನೀವು ಕೊಟ್ಟಿಲ್ಲ ಅಂದ್ರೆ ನಾನು RTI ಹೋಗಲೇಬೇಕಾಗುತ್ತೆ. ನಾನೇ ಕೇಳ್ತೀನಿ RTI ಈ ಇಲಾಖೆಯಿಂದ ಈ ವರ್ಷದಲ್ಲಿ ನನಗೆ ಕೊಡ್ತಾರ ಅವಾಗ ಕೊಡಲೇಬೇಕು ತಾನೆ. ಅಲ್ಲ ಅವ್ರು ಹಂಗೆ ತಗೊಂಡು ನಾವು ಸಬ್ಮಿಟ್ ಮಾಡೋದು ಒಳ್ಳೇದು. ಅವ್ರಿಗೆ ಕೊಟ್ಟಿದ್ರೆ ಹೇಳ್ತಿದ್ದೆ. ಮುಂದಿನ ದಿನದಲ್ಲಿ ಎಲ್ಲ ಇಲಾಖೆ ಇದೆ ಹೌದಾ? ಆ ಒಂದು ಇಲಾಖೆಯಲ್ಲಿ ಆ ಥರ ಇದೆ. ಅದನ್ನ ನಮ್ಮ ಶಾಸಕರು ಗಮನ ಹರಿಸ್ಬೇಕು. ಏನಾಗಿದೆ ಕೇಳಿದ್ರು ಕೊಟ್ಟಿಲ್ಲ. ಜೊತೆಗೆ ಇವತ್ತು ಎಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮ ಅಭಿವೃದ್ಧಿ ಇಲಾಖೆಯಿಂದ ಕೆಲವು ಕೆರೆ ಏರಿಯಾ ಅಭಿವೃದ್ಧಿಗಳು ನಡೀತಾ ಇದ್ದಾರೆ. ನಮಗೂ ಎಲ್ಲ ಶಂಕುಸ್ಥಾಪನೆ ಆಗಿದೆ. ಒಂದು ಉದಾಹರಣೆ ಕೊಡ್ತೀನಿ. ಒಂದು ಕ್ಯಾಸರಿಯಲ್ಲಿ ಕೆರೆ ಅಭಿವೃದ್ಧಿ ಆಗೋದಕ್ಕೆ ಕೆರೆ ಅಭಿವೃದ್ಧಿಗೆ ಶಂಕುಸ್ಥಾಪನೆ ಆಗಿದೆ. ತಾವು ಹೋಗಿದ್ರೆ ತಾನೆ ನಾನು ಪತ್ರಕರ್ತರಲ್ಲಿ ಒಂದು ಕೇಳ್ತೀನಿ ಆಗಿದೆ ಇಲ್ವೋ? ಶಂಕುಸ್ಥಾಪನೆಗೆ ಹೋಗಿದ್ರೆ ತಾನೆ 3 ಕೋಟಿ ಸುಮಾರು ಹೌದಾ? 3 ಕೋಟಿ ಅನುದಾನ ಈಗ ಕೆಲಸ ಆಗ್ತಾ ಇಲ್ಲ. ಅನುದಾನ ಬೇರೆ ಕಡೆಗೆ ಡೈವರ್ಟ್ ಆಗಿದೆ. ಎಲ್ಲಿ ಹೋಗಿದೆ 3 ಕೋಟಿ? ಅಲ್ಲಿ ಕೇಳಿದ್ರೆ ಇಲ್ಲ ಸರ್ ಬಂದು ಮುಗಿಲು ಪೂಜೆ ಮಾಡಿದ್ರು, ಶಂಕುಸ್ಥಾಪನೆ ಮಾಡಿದ್ರು, ಹೋದ್ರೆ ಇವತ್ತು ಬಂದಿಲ್ಲ ಅಂತ. ಯಾವ ಇಲಾಖೆದದು? ವಿಶ್ವೇಶ್ವರಯ್ಯ ಜಲ ನಿಗಮ ವಿಜಯನಲ್ಲಿ ನೀರಾವರಿ ಅದೇ. ಆಮೇಲೆ ನೀವು ಯಾಕೆ ಓಡಾಡಿ ಗೊತ್ತು. ಈಗ ತಮ್ಮನಹಳ್ಳಿ ಗೌಡಗೊಂಡಹಳ್ಳಿ ಒಂದು ರಸ್ತೆ ಆಗ್ತಾ ಇದೆ. ಯಾರೋ ಬಂದರು ಏಜೆನ್ಸಿ ಗುತ್ತಿಗೆದಾರರು ಅರ್ಧ ಆಗ್ತಿದೆ ಎಲ್ಲ ಅಲ್ದ್ರು ಹೋಗಿ 4-5 ಎಷ್ಟಿಂದ ಅಥವಾ ಅನ್ನಂತ 3 ವರ್ಷ ತಮ್ಮನಹಳ್ಳಿ ಗೌಡಗೊಂಡಹಳ್ಳಿ ಏನು ಯಾರ ನನ್ನ ಮಾಹಿತಿ ಕೇಳಿದ್ರೆ ಇಲ್ಲ ಏನೋ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಏನೋ ಆಗ್ಲಿಲ್ಲ ಅಂತ ಒಪ್ಪಂದ ಆಗ್ಲಿಲ್ಲಂತೆ ಅದಕ್ಕೆ ಬಿಟ್ಟು. 4 ಜನ ಟೆಂಡರ್ ಯಾವ ಒಪ್ಪಂದ ಅಂತ ಹೇಳೋದು? 4 ಜನ ಟೆಂಡರ್ ಮಾಡಿಬಿಟ್ಟು ಇಲಾಖೆ ಯಾವ ಇಲಾಖೆಗೆ ಆಗಿದೆ? PW ಆಗ್ಲಿ. PW ಏನ್ ಮಾಡ್ತಿದ್ವಿ? ಕ್ವಶನ್ ಮಾಡ್ತೀವಿ. ಬಿಟ್ಬಿಡಿ. PW ಏನ್ ಮಾಡ್ತೀವಿ? ಇಂಥ ಬಂದ ಕ್ಷೇತ್ರದಲ್ಲಿ ಭಾಳ ಇದಾವೆ. ನಾನು ಸುಮಾರು ಸುಮ್ಮನೆ ಹೇಳಿದ್ದೆ ಭಾಳ ಇದ್ದಾವೆ. ಇವನ್ನೆಲ್ಲ ಶಾಸಕರನ್ನು ಗಮನಿಸ್ಬೇಕು ಅಂತ ನಾನು ಅವರಿಗೆ ಕೇಳ್ಕೊಂಡು ಬಯಸ್ತೀನಿ. ಕರೀರಿ ಮೀಟಿಂಗ್ ನಾನೆಲ್ಲ ಈ ಬರಗಾಲ ಇದೆ ಇಲ್ಲ ಬಂದು 2 ತಿಂಗಳು ಮೀಟಿಂಗ್ ಮಾಡಿ ಏನಾಗಿದೆ ಕ್ಷೇತ್ರದಲ್ಲಿ ಕೇಳಿಲ್ಲ. ಯಾರು ಕೇಳಬೇಕು? ಸರ್ಕಾರಕ್ಕೆ ಹೆಂಗೆ ಗೊತ್ತಾಗುತ್ತೆ? ಸರ್ಕಾರಕ್ಕೆ ದೊಡ್ಡ ಜವಾಬ್ದಾರಿ ಯಾರ್ದು? ಅಧಿಕಾರಿಗಳು ಇದ್ರೂ ಜನಪ್ರತಿನಿಧಿಗಳು ಅಂತ ಇದ್ರಲ್ಲ. ಇವತ್ತು ತಾಲೂಕ್ ಪಂಚಾಯತ್ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ, ಪಟ್ಟಣ ಪಂಚಾಯತಿ ಇಲ್ಲ, ಎಲ್ಲ ತಂದೆ ಇದೆ. ಈಗ ತಾವೇ ಇದಕ್ಕೆಲ್ಲ ಅಧ್ಯಕ್ಷರಿದ್ರು. ಯಾವ ಜನಪ್ರತಿನಿಧಿಗಳು ಯಾವ ಇವತ್ತು ಇವನು ಗ್ರಾಮ ಪಂಚಾಯತಿನೂ ಇಲ್ಲ, ಎಲ್ಲ ಆಡಳಿತಾಧಿಕಾರಿಗಳಿದ್ರು. ಕರೀರಿ ಮೀಟಿಂಗ್, PDO ಮೀಟಿಂಗ್ ಕರೀರಿ, EO ಮೀಟಿಂಗ್ ಕರೀರಿ, ತಹಶೀಲ್ದಾರ್ನ ಕರೀರಿ, ಸಭೆ ಮಾಡಿ ಸರ್ಕಾರಕ್ಕೆ ವರದಿ ಕಳಿಸಿದ್ರಿ. ಏನ್ ಮಾಡ್ತಾ ಇದ್ದೀರಿ ಶಾಸಕರಿಗೆ ಕೇಳ್ತೀವಿ? ಏನ್ ಮಾಡ್ತೀವಿ?
ಅದು ಈ ಮುಗದೇ ಹೋಯ್ತು. ಬೇರೆ ಬೆಳೆಗಳು ಅಂತ ಅಲ್ಲಿ ಅಲ್ದಾಡ್ತದೆ. ಯಾವ ಇಲಾಖೆಗೆ ಹೋದ್ರು ಹೆಸರಿಗೆ ಮಾಹಿತಿ ಇಲ್ಲ, ಆ ಪಾಣಿಗಳು ಸಿಗ್ತಾ ಇಲ್ಲ, ಹೊಡೆದಾಡ್ತಿದ್ದಾರೆ. ತಹಸೀಲ್ದಾರ್ ಬಂದಿದ್ದಾರೆ ಹೆಂಗೆ ದಕ್ಷರನ್ನ ಕರ್ಕೊಂಡು ಹಾಕಿ ತಹಸೀಲ್ದಾರ್ ದಕ್ಷ ಇರಬೇಕಾಗುತ್ತೆ. ಎಲ್ಲರೂ ರೈತರು ತಾಲೂಕು ಹಾಕೋದಕ್ಕೆ ಅಲಿಬೇಕಾಗುತ್ತೆ. ತಂದು ಹಾಕಿ ಯಾಕೆ ನೀವು ಫೆಬ್ರವರಿ ಇಟ್ಟಿದ್ದೀವಿ, ಶಾಸಕರು ಮಾಡಿ. ಸರ್ಕಾರ ಇದೆ, ನಿಮಗೆಲ್ಲ ಅವಕಾಶ ಇದೆ, ಇನ್ನು 2 ವರ್ಷ ನಿಮ್ಗೆ ಅವಧಿ ಇದೆ. ಇವತ್ತು ನಮಗೆಲ್ಲ ಒಂದ್ ಕಡೆ ಖುಷಿ ಆಗ್ತಿದೆ. ಮೊನ್ನೆನಾಗ ನಮ್ಮ ಶಾಸಕರು ಬೇರೆ ಹೋಗಿ ನೀರು ಬಂದಿದೆ ಅಂತೆಲ್ಲ ಒಂದು ಭೇಟಿ ಕೊಟ್ಟಿದ್ದಾರೆ. ಒಳ್ಳೆಯದು, ಬಂದು ಬರ್ತಾ ಇದೆ ನೀರಿಗೆ. ಹಿಂದೆ ಆ ಕಾರ್ಯಯೋಜನೆ ಆಗಿತ್ತು, ಈಗ ನೀರು ಬರ್ತಾ ಇದೆ. ನೀರು ಬರೋ ಸಂದರ್ಭದಲ್ಲಿ ನಾವು 2017-18ನೇ ಶಾಸಕರ ಸಂದರ್ಭದಲ್ಲಿ DPR ಮಾಡಿಸಿ ನಮ್ಮ ಜಗಳೂರು ತಾಲೂಕಿನ 46 ಕೆರೆಗಳಿಗೆ, ಆ ಕಡೆ 7 ಭಾಗದ 11 ಕೆರೆ ಸೇರಿ ಒಟ್ಟು 57 ಕೆರೆ ಆಯಿತು. ಹೌದಾ? ಇಷ್ಟು ಕೆರೆಗೆ ನಾವು DPR ಮಾಡಿ ಬಜೆಟ್ನಲ್ಲಿ 250 ಕೋಟಿ 2018 ಬಜೆಟಲ್ಲಿ ಈಗ ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರೇ ಇದ್ದರು. ಕೊನೆ ಬಜೆಟ್ ಮಂಡಿಸಿದಾಗ 250 ಕೋಟಿ ಅವತ್ತು ಶ್ರೀಗಳ ಏನು ತೊಳಬಾಳು ಹುಣ್ಣಿಮೆ ಸಂದರ್ಭದಲ್ಲಿ ತೊಳಬಾಳು ಹುಣ್ಣಿಮೆ ಆಗಲಿಲ್ಲ ಅಂದರೆ ಆ ಯೋಜನೆ ಬರ್ತಿರ್ಲಿಲ್ಲ. ಪುಣ್ಯ ಅವತ್ತೇ ತೊಳಬಾಳು ಹುಣ್ಣಿಮೆ ಆಯಿತು. ಆ ಸಂದರ್ಭದಲ್ಲಿ ಹುಡುಗರು ಹೇಳಿದರು. ಆಮೇಲೆ ಬಜೆಟ್ನಲ್ಲಿ ಬಂತು. ಆ ಬಜೆಟ್ನಲ್ಲಿ ಸೇರಿಸಲಿಲ್ಲ ಅಂದ್ರೆ ಇವತ್ತು ಈ ಕೆರೆ ಯೋಜನೆ ಆಗ್ತಿತ್ತ ಅಲ್ವಾ? ಅದು 2 ವರ್ಷ ನಾವು ಶ್ರಮ ಹಾಕಿದ್ವಿ. DPR ಮಾಡಿಸಿ ಮತ್ತು ಬಜೆಟ್ನಲ್ಲಿ ಇರಿಸಿ ಅದನ್ನ ಆ ಬಜೆಟಲ್ಲಿ 250 ಕೋಟಿ ಇರಿಸಿದ ಮೇಲೆ ಮುಂದುವರೆದ ಭಾಗವಾಗಿ ಕುಮಾರಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಸಾಹೇಬರು ಒಂದೇ ಸರಿ ಕೊಟ್ಟರು. ಕುಮಾರಸ್ವಾಮಿ ಅವರು ಹಾಗೆ ಆಗಲಿ ಅಂತ ಅದನ್ನ ಅಪ್ರೂವ್ ಮಾಡಿದರು. ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಬಂದ ಸಂದರ್ಭದಲ್ಲಿ 250 ಕೋಟಿ ಮೊದಲನೇ ಕಂತು ಅಂತ ಬಿಡುಗಡೆ ಮಾಡಿದರು. ಅದನ್ನು ಅರ್ಥಂತ ನಮ್ಮ ಹಿರಿಯರ ಪರಮ ಪೂಜ್ಯರು ಆಗದೇ ಇಲ್ಲ, 250 ಕೋಟಿ ಕೊಟ್ಟರೆ ನೀವು ಕೊಡೋದು 650 ಕೋಟಿ ಕೊಡ್ರಿ ಅಂತ ಹೇಳಿ ಅವರು ನಮ್ಮ 2 ಯೋಜನೆಗಳಿದ್ವು. ಒಂದು ಭರಮಸಾಗರದ ಯೋಜನೆ, ಆಂಜನೇಯ ಸಾಹೇಬರು ಮಾಡಿದಂಥ ಯೋಜನೆ, ಒಂದು ನಾನು ಮಾಡಿದಂಥ ಯೋಜನೆ. 2 ಯೋಜನೆಗೆ ಅವತ್ತು ಸಿದ್ದರಾಮಯ್ಯ 250 ಕೋಟಿ ಕೊಟ್ಟಿದ್ದು ಬಜೆಟಲ್ಲಿ. ಏನು ಬಜೆಟ್ ಇಟ್ಟಿದ್ದೋ ಅದು ಅಂತಿಮ, ಅದನ್ನ ಬಿಟ್ಟು ಹೋಗಕ್ಕೆ ಆಗಲ್ಲ. ಆ ಕಾರಣಕ್ಕೆ ಅವತ್ತು ಏನು ಯಡಿಯೂರಪ್ಪ ಸಾಹೇಬ್ ಮುಖ್ಯಮಂತ್ರಿಗಳು 250 ಕೋಟಿಯನ್ನು ಮಂಜೂರು ಮಾಡಿದಾಗ ಸಿರಿಗೆರಿಗೆ ಗೊತ್ತಾಗಿ 250 ಕೋಟಿ ಬಿಡಬೇಡಿ, 600 ಕೋಟಿ ಒಂದೇ ಕಂತಲಾಗಿದ್ದಕ್ಕೆ ಅವ್ರು ಇದು ನಾವು ಸತ್ಯವನ್ನು ಹೇಳ್ಬೇಕಲ್ಲ. ಇವತ್ತು ನೀವು ಬಂದಾಗ, ಈಗಿನ ಶಾಸಕರು ಬಂದಾಗ 2023ರಲ್ಲಿ ನೀರು ಬಂತು. ಅದು 17ರಿಂದ ಪ್ರಾರಂಭ ಆಗಿದ್ದೀವಿ. 17ರಿಂದ ಈ 57 ಕೆರೆಗೆ ಪ್ರಾರಂಭ ಆಗಿತ್ತು. ಅಲ್ಲಿ ಬಂದಿದೆ, ಸಂತೋಷ ಆಗಿದೆ. ಆದರೂ ಈಗ ನಮಗೆ 57 ಕೆರೆಯಲ್ಲಿ 3 ಕೆರೆಗೆ ನೀರಿಲ್ಲ. ಯಾಕೆ ಕೇಳ್ಬೇಕಿದ್ನ? ಇವತ್ತು ಸಂಗೇನಹಳ್ಳಿ ಕೆರೆಗೆ ನೀರಿಲ್ಲ, ಜಮ್ಮಾಪುರ ಕೆರೆಗೆ ನೀರಿಲ್ಲ, ಬಿರ್ಲಿ ಕೆರೆಗೆ ನೀರು. ಮೂಲ ಯೋಜನೆ ಇವೆಲ್ಲವೂ ಇತ್ತು. ಮತ್ತೆ ಎಲ್ಲಿ ಹೋಗ್ತದೆ? ಮೂಲ ನಿಮಗೆ ನನಗೆ ತರಲಿಲ್ಲ, ಸ್ಯಾಂಕ್ಷನ್ ಮಾಡಿದ್ದು ನಿಮಗೆ ಹೇಳ್ತೀವಿ, ತಂದು ಕೊಡ್ತೀನಿ. ಎಷ್ಟು ಇವೆಲ್ಲವೂ ಸೇರ್ಕೊಂಡು ಇವತ್ತು ಎಲ್ಲ ತಾಲೂಕು ಎಲ್ಲ ಹಳ್ಳಿಗಳಿಗೂ ನೀರು ಬರ್ತಾ ಇದ್ದಾವೆ. ಈ 3 ಕೆರೆ ನೀರಿಲ್ಲ. ಇದು ಶಾಸಕರು ಗಮನಿಸಬೇಕಾಗಿದೆ. ಇದರಲ್ಲೂ ಇಬ್ಬರು ಪಾತ್ರ, ನನ್ನ ಪಾತ್ರ ಇಲ್ಲ, ನಾನು ಸೇರಿಸಿದ್ದೆ ಇದರಲ್ಲಿ ಹಿಂದಿನ ಶಾಸಕರು, ಮಾಜಿ ಶಾಸಕರು ರಾಮಚಂದ್ರಪ್ಪನವರ ಗಮನದಲ್ಲಿದೆ. ಆಮೇಲೆ ಈಗಿನ ಶಾಸಕರು ಬರುತ್ತೆ. ಅವರು ಏನು ಹೇಳಿ, ಹಿಂದೆ ಇದು ಅಚ್ಚುಕಟ್ಟ ಪ್ರದೇಶದಲ್ಲಿ ನಮಗೆ ಭದ್ರಾ ಮೇಲ್ದಂಡ ಯೋಜನೆ, ಶಾಸಕರು ನಿಮಗೆಲ್ಲ ಇರ್ತೇ ಇರಲಿ, ಭದ್ರಾ ಮೇಲ್ದಂಡ ಯೋಜನೆ ಅಚ್ಚುಕಟ್ಟು ಪ್ರದೇಶ ಅಂತ ಒಂದು ಅವರು ಐಡೆಂಟಿಫೈ ಮಾಡಿದ್ರು. ಸಂಗೇನಹಳ್ಳಿ ಕೆರೆ ಅಚ್ಚುಕಟ್ಟು ಪ್ರದೇಶ, ಜಮ್ಮಾಪುರ ಕೆರೆ ಅಚ್ಚುಕಟ್ಟು ಪ್ರದೇಶ, ಬಿದಿರು ಕೆರೆ ಅಚ್ಚುಕಟ್ಟು ಪ್ರದೇಶ, ನಿಬಗೂರು ಕೆರೆ ಅಚ್ಚುಕಟ್ಟು ಪ್ರದೇಶ, ಜಗಳೂರು ಕೆರೆ ಅಚ್ಚುಕಟ್ಟು ಪ್ರದೇಶ, ಭರಮಸಮುದ್ರ ಕೆರೆ ಅಚ್ಚುಕಟ್ಟು ಪ್ರದೇಶ. ಇವು
ನೀವು ಭದ್ರಾ ಮೇಲ್ದಂಡೆ ಅಚ್ಚುಕಟ್ಟ ಪ್ರದೇಶದಲ್ಲಿ ಬರ್ತಕ್ಕಂಥ ಕೆರೆಗಳು ಬರ್ತವೆ. ಇವು ಕೆರೆ ತುಂಬಿಸಿ ಇವಕ್ಕೆ ಈ ವ್ಯಾಪ್ತಿ ಬರ್ತಕ್ಕಂಥ ಎಲ್ಲರಿಗೂ ನೀರಾವರಿ ಒಂದು ಏನು ಡ್ರಿಪ್ ಮುಖಾಂತರ ಅರೆ ನೀರಾವರಿ ಮಾಡುವ ಮುಖಾಂತರ ಇವನ್ನ ನಾವು ಮಾಡ್ತೀವಿ ಅಂತ ಒಂದು ಯೋಜನೆ. ಯಾವುದು ಭದ್ರಾ ಮೇಲ್ದಂಡೆ ಯೋಜನೆ 15,000 ಎಕರೆಗೆ, ಅದು ಹೆಕ್ಟೇರ್ ಅಲ್ವಾ. ಇದರಲ್ಲಿ ಬರ್ತಕ್ಕಂಥ ಕೆರೆಗೆ ಅವರು ನೀರು ಕೊಡಬೇಕಾಗಿತ್ತು. ಯಾವುದು ಭದ್ರಾ ಮೇಲ್ದಂಡೆ ಮತ್ತೆ ನಾವು ಅದರ ಸೇರಿಸಿದ್ವಿ, ಎರಡು ಸೇರಿಸಿದ್ವು. ಹೌದಾ? ಆವಾಗ ಏನು ಮಾಡಿದ್ರು, ನಿಮಗೆ ಆ ಕೆರೆ ನೀರು ಕೊಡಲ್ಲ ಅಂದ್ರು, ಈ ಕೆರೆ ತುಂಬಿಸ ಯೋಜನೆ. ಹೌದಾ? ಆವಾಗ ಏನಾಯ್ತು, ಆವಾಗ ರಾಮಣ್ಣವರು MLA ಇದ್ರು. ಇದೆ ನೀವು ಈ 3 ಕೆರೆಗೆ ಹೊಸದಾಗಿ DPR ಮಾಡಿ ಸಂಗನೇರಿ ಕೆರೆ, ಜಮ್ಮಾಪುರ ಕೆರೆ, ದುರ್ರಿಕೆರೆ ಕೆರೆ ನೀರು ತರ್ತಕ್ಕಂಥ ಕೆಲಸ ನೀವು ಮಾಡಿ. ನಾನು ನಿಮ್ಮ ಜೊತೆಗಿರ್ತಾರೆ. ರೈತರೆಲ್ಲ ಒಂದೇ ಅಲ್ಲ, ಮತ್ತೆ ಎಲ್ಲ ಕೆರೆಗೂ ನೀರು ಬಂದು ಮತ್ತೆ ಆ 3 ಕೆರೆಗೆ ನೀರು ಬರಲ್ಲ ಅಂದರೆ ಹೆಂಗೆ? ನಾವು ಸೇರಿಸಿದ ಮೂಲ ಯೋಜನೆಯಲ್ಲಿ ಸೇರಿದೆ. ಸಮಿತಿ ಇದೆ ಅಂತೆ, ಬಲವರ್ಗ ಸಮಿತಿ ಅಂತ ಮಾಡಿದ್ದಾರೆ. ಅದು ಅವರೇ ಮಾಡಿರ್ತಕ್ಕಂಥ ಒಂದು ಸಮಿತಿ, ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಶಾಸಕರಿದ್ದಾಗ ನಮ್ಮ ಅಧ್ಯಕ್ಷತೆಯಲ್ಲಿ 300 ಜನ ಸದಸ್ಯರು ಸೇರಿಕೊಂಡು ಸುಮಾರು 3,000 ಎಕರೆಗಳು ಏನು 30 ವರ್ಷದ ಹಿಂದೆ ಹಳೆವು ಫಾರಂ ನಂಬರ್ 53, 54 ಫಾರಮನ್ನು ನಾವು ವಿಲೇವಾರಿ ಮಾಡಿದ್ವಿ. ಎಷ್ಟು 3,000 ಎಕರೆ, ಸುಮಾರು 1900-2000 ಜನಕ್ಕೆ, ಸುಮಾರು 30 ವರ್ಷ ಅಷ್ಟು ಎಲ್ಲವರೆಗೂ 91 ಮಾಡಿದ್ವಿ. ಹಿಂದೆ ನೆಕ್ಸ್ಟ್ ಸಾಹೇಬ್ ಇದ್ದಾಗ ಮಾಡಿದ್ದು ಬಿಟ್ಟರೆ ನಾವು 90ನೇ ಇಸ್ವಿವರೆಗೂ ಮಾಡಿದೆವು. ಮತ್ತು ಈ ಒಂದು ಫಾರಂ ಕಾಲ್ ಮಾಡಿ ಫಾರಂ ನಂಬರ್ 52ರಲ್ಲಿ ಮತ್ತೆ ಯಾರ್ಯಾರು ಹೊಡ್ಕೊಂಡಿದ್ದಾರೆ ಕಾಲ್ ಮಾಡಿದ್ದಾರೆ. ಕಾಲ್ ಮಾಡಿ ಅದನ್ನ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇನ್ನೂ ಒಂದು ಮೀಟಿಂಗ್ ಮಾಡಿಲ್ಲ ಅಂತ ನನ್ನ ಮಾಹಿತಿ. ಶಾಸಕ ಅಧ್ಯಕ್ಷರು ಅದಕ್ಕೆ ಸದಸ್ಯರು ಇದ್ದಾರೆ, ಬಗರ್ಹುಕುಂ ಕಮಿಟಿ. ಅದು ಮಾಡಿ ಸರ್ಕಾರ ಕೊಟ್ಟದ್ದು ನಾವೇನು ಕೊಟ್ಟಿಲ್ಲ. ಕನಿಷ್ಠ 1 ಎಕರೆ ಹಿಡಿದು 5 ಎಕರೆ 4 ಎಕರೆ 30 ಗುಂಟೆ ಕೊಟ್ಟಿದ್ವಿ. ಕನಿಷ್ಠ 1 ಎಕರೆ, ಗರಿಷ್ಠ 4 ಎಕರೆ 38, 5 ಎಕರೆ ಕೊಡಬಾರ್ದು ಅಂತೇಳಿ 38 ಗುಂಟೆ ಕೊಟ್ಟಿದ್ವಿ. ಈಗೂ ಇದೆ, ಇಷ್ಟೋ ವಿಲೇವಾರಿ ಮಾಡ್ತಕ್ಕಂಥದ್ದಿದೆ. ಶಾಸಕರ ಅಧ್ಯಕ್ಷರಿದೆ, ಒಂದು ವಾರಕ್ಕೊಂದು 15 ದಿನಕ್ಕೆ ಕ್ಲೀನ್ಗೊಂದು ಮೀಟಿಂಗ್ ಮಾಡಿ. ಅದರಲ್ಲಿ ನಾನು ಮಾಜಿ ಶಾಸಕರಾಗಿ ವಿರೋಧ ಪಕ್ಷದಲ್ಲಿ ಇಟ್ಕೊಂಡು ನಾವು ಮಾತಾಡಿದ್ವಿ. ಜೊತೆಗೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಮತದಾರ ಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆ, ನಮ್ಮ ಕ್ಷೇತ್ರದಲ್ಲೂ ಆಗ್ತಾ ಇದೆ. ಈಗಾಗಲೇ ನಾವು ಮತದಾರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಆಗಿದೆ. ಇವಾಗ ಸುಮಾರು ನಮ್ಮೆಲ್ಲ 263 BLO2ಗಳನ್ನು ನಾವು ನೇಮಕ ಮಾಡಿದ್ದೀವಿ. ಆ ಕಾರ್ಯ ಎಲ್ಲ ನಡೆದಿದೆ. ಮತ್ತು ನನಗೆ ಮಾಹಿತಿ ಬಂದ ಪ್ರಕಾರ ಇಲ್ಲಿಯೂ ಸುಮಾರು ಭಾಳಷ್ಟು 2, 3, 4, 5 ಎಂಟ್ರಿಗಳಿದಾವಂತೆ. ಮತದಾರರು 2-3 ಕಡೆ ಇದ್ದಾರಂತೆ, 5-6 ಕಡೆ ಇದ್ದಾರಂತೆ. ಸುಮಾರು 10,000-15,000 ಫೇಕ್ ವೋಟರ್ಸ್ ಇದ್ದಾರಂತ ಮಾಹಿತಿ ಇದೆ. ಪ್ರಕಾಶ್, ಹೌದಾ? ಅದನ್ನ ನಾವು ಇವತ್ತು ರಾಷ್ಟ್ರೀಯ ಪಕ್ಷದ ಎಲ್ಲರೂ BLO2ಗಳಿದ್ದಾರೆ. ಇವತ್ತು BJPಯಲ್ಲೂ ಇದ್ದೀವಿ, ಕಾಂಗ್ರೆಸ್ನಲ್ಲೂ ಇದ್ದಾರೆ, JDSನಲ್ಲೂ ಇದ್ದಾರೆ. ಅದೆಲ್ಲರೂ ನಮ್ಮ ಅಲ್ಲಿ ಇದೆ. ಇಲ್ಲ ನಾನು ಒಂದೇ ಪಕ್ಷ, ಎಲ್ಲ ಪಕ್ಷದಲ್ಲೂ ಸೇರಿಬಿಟ್ಟು ಇವತ್ತು ಯಾರು ಫೇಕ್ ವೋಟರ್ಸ್ ಇದ್ದಾರೋ ಅವ್ರನ್ನ ಹೊರಗಿಟ್ಟು ನಮ್ಮ ಇಲ್ಲಿ ಇರ್ತಕ್ಕಂಥ ಮತದಾರರ ಸೂಕ್ತ ಮತದಾರರು, ನಾವು ಮತದಾರ ಯಾರಿದ್ದೀವಿ ಅವರೇ ಇರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಎಲ್ಲನೂ ಚಾಲನೆ ಕೊಟ್ಟಿದ್ವಿ. ಹಂಗೆ ಇದೆ. ಯಾಕಂದರೆ ಈ ಇರ್ತಕ್ಕಂಥ ಹಳೆ ಆಸ್ಪತ್ರೆಯಲ್ಲಿ ಭಾಳಷ್ಟು ಜಾಗ ಇದೆ. ನಮಗೇನು ಇಲ್ಲಿ ನಮ್ಮ ಮತ್ತೆ ಭಾಳ ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ದೂರ ಆಗುತ್ತೆ, 2 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಕಟ್ಟ ಸೂಕ್ತ ಅಂತ ನನ್ನ ಅಭಿಪ್ರಾಯ ಅಂದ್ಕೊಂಡಿದ್ದೀನಿ ನಾನು. ಯಾಕೆ ಗೊತ್ತಾ, ಇರ್ತಕ್ಕಂಥವು ಶಿಥಿಲಾವಸ್ಥೆ ಇದ್ದಾವೆ. ಏನು ಭಾಳ ಎಲ್ಲರನ್ನೂ ಅದನ್ನ ಡೆಮಾಂಡ್ ಕೆಡವಿ ಅಲ್ಲಿನೇ ಒಂದು ಏನು ಸುಸಜ್ಜಿತವಾದಂಥ ಕಟ್ಟಡ ಏನು 50 ಕೋಟಿ ಇವತ್ತು ಸ್ಯಾಂಕ್ಷನ್ ಆಗಿದೆ, ಅಲ್ಲಿ ಕಟ್ಟ ಸೂಕ್ತ ಅಂತ ನನ್ನ ಅಭಿಪ್ರಾಯ. ಕಟ್ಟಿದ್ರೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ. ಅದು ದೂರ ಆಯಿತು. ಇಲ್ಲಿ ಚೆನ್ನಾಗಿ ಬಿಲ್ಡಿಂಗ್ ಇದ್ರೆ ಏನು ಹೇಳ್ತೀವಿ, ಎಲ್ಲ ಹೋಗ್ತಾವೆ. ಯಾವ ಶಿಥಿಲಾವಸ್ಥೆ ಏನು ಯಾವುದಾಯ್ತು, ಅದು ಹೆರಿಗೆ ಆಸ್ಪತ್ರೆಯಿಂದ ಹಿಡ್ಕೊಂಡು ಇಲ್ಲೇ ಒಂದು ಪೂರ್ತಿ ಡೆಮಾಲಿಷ್ ಮಾಡ್ಬೋದು. ಅಷ್ಟು ಜಾಗ ಸಿಗುತ್ತೆ. ಸ್ಕೂಲ್ ಇದೆಯಲ್ಲ ಆ ಕಡೆ ಭುವನೇಶ್ವರಿ ಸರ್ಕಲ್ ಒಂದು ಜಾಗ ಇರ್ತಾನೆ ಆಸ್ಪತ್ರೆ,
ಅಲ್ವಾ? ಭುವನೇಶ್ವರದಾಗ ನಾವು ಕ್ವಾರ್ಟರ್ಸ್ ಕಟ್ಟಿದ್ವಿ. ವಸತಿ ಗೃಹಗಳು ನಮ್ಮ ಸಲಹೆ ಶಾಸಕರಿಗೆ ಸಾರ್ವಜನಿಕ ದೃಷ್ಟಿಯಲ್ಲಿ ಕೇಳ್ತಿರ್ತಕ್ಕಂಥದ್ದು. ಅಲ್ಲಿಂದ ಜಾಗ ಇದೆ, ಅವೆಲ್ಲ ಯಾವನು ಸರಿ ಇಲ್ಲ ಕಂಡೀಷನ್. ಅದನ್ನ ಇಲಾಖೆಗೆ ಬರೆದು ಅದನ್ನ ಡೆಮಾಲಿಷ್ ಮಾಡಿ ಅಲ್ಲಿ ಅವಷ್ಟು ಆಸ್ಪತ್ರೆ ಬಳಸ್ಕೊಂಡು ಆಸ್ಪತ್ರೆ ಕಟ್ಟಿದ್ರೆ ಇದು ಅದ್ಭುತವಾದ ಆಸ್ಪತ್ರೆ ಆಗುತ್ತೆ. ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥದ್ದು ಅವಕಾಶ ಇದೆ. ಅದನ್ನ ಶಾಸಕರು ಪರಿಶೀಲನೆ ಮಾಡಬೇಕು ಅಂತ ನಾನು ಅವರಿಗೆ ಮನವಿ ಮಾಡ್ತೀನಿ. ಇನ್ನೊಂದು ಹೇಳಕ್ ಬಯಸ್ತೀನಿ, ಇವತ್ತು ಮಳೆ ಇಲ್ಲ ಬೆಳೆ ಇಲ್ಲ, ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ಎಲ್ಲಿದೆ? ಯಾವ ಪಂಚಾಯತ್ನಲ್ಲಿ ಮಾಡ್ತಿದ್ದಾರೆ? ತಾಲೂಕ್ ಪಂಚಾಯತ್ ಯುವಕರು ಎಲ್ಲಿದೆ? ಇವತ್ತು ಕೇಂದ್ರ ಸರ್ಕಾರ ಇವತ್ತು ಒಂದು ಏನು ವಿಬಿಜಿ ರಾಮ್ಜಿ ಅಲ್ಲ ಸರ್, ವಿಬಿಜಿ ರಾಮ್ಜಿ ಅಂತ ಹೇಳಿ ಒಂದು ಅದನ್ನೇ ಮಾರ್ಪಡಿಸಿ ಇವತ್ತು 60% ಕೇಂದ್ರ ಸರ್ಕಾರ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಸೊಕ್ಕೆ ನಾಗರಾಜ್, ಮುಖಂಡರಾದ ಬೈರೇಶ್, ದೇವಿಕೆರೆ, ಶಿವಕುಮಾರ ಸ್ವಾಮಿ, ಪೂಜಾರ್ ಸಿದ್ದಪ್ಪ, ವೆಂಕಟೇಶ್, ಕುಬೇಂದ್ರಪ್ಪ, ಪ್ರಕಾಶ್, ಸೂರ್ಲಿಂಗಪ್ಪ, ಜೆವಿ ನಾಗರಾಜ್, ಶ್ರೀನಿವಾಸ್, ಬಿ ಲೋಕೇಶ್ ಸೇರಿದಂತೆ ಇತರೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಮತ್ತಿತರರಿದ್ದರು.